ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ಇವತ್ತು ಬಾಳೆಕಾಯಿ ಬಜ್ಜಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡು 2 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ, ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಇದೊಂದು 10 ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಬಿಟ್ಟು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ನಾವು ಈ ಬಾಳೆಕಾಯಿನ ರೆಡಿ ಮಾಡ್ಕೊಳ್ಳೋಣ. ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡು ನಾವು ಒಂದು ಕಪ್ಪಿಗೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕ್ಕೊಂಡು ರೆಡಿ ಇಟ್ಕೋಬೇಕು. ಏನಕ್ಕೆ ಅಂತಂದರೆ ಬಾಳೆಕಾಯಿ ಕೂದಿಟ್ರೆ ಕಪ್ಪು ಬಂದುಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ನಾವು ಅದರೊಳಗಡೆ ನೀರು ಸೇರಿಸಿ ನಾವು ಅದರೊಳಗಡೆ ಹಾಕೊಳ್ಳೋದ್ರಿಂದ ಬಾಳೆಕಾಯಿ ಫ್ರೆಶ್ ಆಗಿರುತ್ತೆ. ಬಾಳೆಕಾಯಿ ಕೂದ ತಕ್ಷಣ ಕಪ್ಪಾಗಿಬಿಡುತ್ತೆ. ನಾವು ಆದಷ್ಟು ತೆಳುವಾಗೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ. ಬಾಳೆಕಾಯಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ತುಂಬಾ ಇಷ್ಟ. ಅದನ್ನು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯೋದಕ್ಕೆ ಎಣ್ಣೆನ ಬಿಟ್ಕೊಂಡಿದ್ದೀನಿ. ಬಾಳೆಕಾಯಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಿಟ್ಟು ಎಲ್ಲ ಉಪ್ಪು ಖಾರ ಎಲ್ಲ ಹೊಂದಾಣಿಕೆ ಆಗಿದೆ. ಇವಾಗ ನಾನು ಬಾಳೆಕಾಯಿನ ಹಾಕ್ಕೊಂಡು ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ಬೇಗನೆ ಡೀಪ್ ಫ್ರೈ ಆಗಿಬಿಡುತ್ತೆ, ಬೇಗನೆ ಬೇಯುತ್ತೆ ಬಾಳೆಕಾಯಿ. ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಸೂಪರಾಗಿರೋಂತಹ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ಒಳ್ಳೆ ಕಾಂಬಿನೇಷನ್ ಟೀ ಟೈಮ್ಗೆ, ಸ್ನ್ಯಾಕ್ಸ್ ಟೈಮ್ಗೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.